ವೀಕ್ಷಕರೇ, ಕತರ್ನ ರಾಜಧಾನಿ ದೋಹದ ಮೇಲೆ ಇಸ್ರೇಲ್ ಮಾಡಿದ ದಾಳಿಯ ಬಗ್ಗೆ ನೀವು ಏನು ಹೇಳ್ತೀರಿ? ಕತರ್ನ ಮೇಲೆ ದಾಳಿ ನಡೆದರೆ ಕತರಿಗಷ್ಟೇ ಹಾನಿಯಾಗುತ್ತಾ? ಅಲ್ಲಿ ದುಡಿಯುವ ಭಾರತೀಯರ ಪರಿಸ್ಥಿತಿ ಯುದ್ಧದ ಕಾರಣದಿಂದ ಡೋಲಾಯಮಾನ ಆಗುತ್ತೆ. ಅಂದರೆ ಭಾರತದ ಆರ್ಥಿಕತೆಗೆ ಪೆಟ್ಟು ಕೂಡ ಆಗುತ್ತೆ. ಕತರ್ ಒಂದು ಪುಟ್ಟ ದೇಶವಾದ್ರೂ ಅದು ತೈಲ ಸಮೃದ್ಧ ಶ್ರೀಮಂತ ದೇಶವಾಗಿದೆ. ಇಂದು ಒಟ್ಟು ಗಲ್ಫ್ ಕಂಟ್ರಿಗಳಲ್ಲಿ ಲಕ್ಷಾಂತರ ಭಾರತೀಯರು ದುಡಿಯುತ್ತಿದ್ದಾರೆ. ಕಷ್ಟಪಟ್ಟು ವೀಸಾ ಮಾಡಿ ಬದುಕು ಕಟ್ಟಿಕೊಳ್ಳಲು ಹೊರಟ ಹೊಸ ಯುವ ತಲೆಮಾರು ಒಂದೆಡೆ ಇದ್ರೆ, ಮೊದಲೇ ಅಲ್ಲಿದ್ದು ಹಲವಾರು ವರ್ಷಗಳಿಂದ ದುಡಿದು ಮತ್ತು ಆ ದುಡಿಮೆಯಿಂದ ತಮ್ಮ ಬದುಕನ್ನು, ಕುಟುಂಬದ ಜೀವನ ವ್ಯವಸ್ಥೆಯನ್ನು ಗಟ್ಟಿಯಾಗಿ ಕಟ್ಟಿಕೊಂಡವರು ಇದ್ದಾರಲ್ವಾ. ಕೊಳ್ಳಿ ದೇಶಗಳಲ್ಲಿ ಯುದ್ಧ ಶುರುವಾದ್ರೆ ಆ ನೇರ ಪ್ರಭಾವ ಇವರ ಮೇಲಾಗುತ್ತದೆ. ನಂತರ ಇವರ ಕುಟುಂಬದ ಮೇಲೆ, ಜೊತೆಗೆ ಭಾರತದ ಆರ್ಥಿಕತೆಯ ಮೇಲೆಯೂ ಹೊಡೆತ ಬೀಳುತ್ತದೆ ಎಂಬುದೊಂದು ಅಪ್ಪಟ ಲೆಕ್ಕಾಚಾರವಾಗಿದೆ. ವೀಕ್ಷಕರೇ, ಈ ದೃಷ್ಟಿಯಲ್ಲಿ ಯೋಚಿಸಿದಾಗ ಗಲ್ಫ್ನ ಮುಸ್ಲಿಂ ದೇಶಗಳ ಮೇಲೆ ಬೀಳುವ ಒಂದೊಂದು ಏಟು ಕೂಡ ಅಲ್ಲಿ ದುಡಿಯುತ್ತಿರುವ ಭಾರತೀಯರ ಮೇಲೆ ಬೀಳುವ ಏಟು ಆಗಿ ಕೂಡ ಪರಿಣಮಿಸುತ್ತದೆ ಎಂದು ಸ್ಪಷ್ಟವಾಗಿ ಹೇಳಬಹುದು. ನೀವು ಕೂಡ ಒಪ್ಪಿಕೊಳ್ಳಬಹುದು. ನಾವು ಅಂದ್ರೆ ಭಾರತ ಇಸ್ರೇಲ್ ಅನ್ನು ಬಹಳವಾಗಿ ಪ್ರೀತಿಸಬೇಕು. ಅಮೆರಿಕದಲ್ಲಿ ಇಸ್ರೇಲ್ನಲ್ಲಿಯೂ ಭಾರತೀಯರು ದುಡಿತಿದ್ದಾರೆ, ಇದು ಕೂಡ ಸತ್ಯವಾಗಿದೆ. ಆದರೆ ಅಮೆರಿಕಕ್ಕೆ ನಮ್ಮಲ್ಲಿ ಅಂತಹ ಪ್ರೀತಿ ಉಂಟಾ? ಅಂತಹ ಸುಮಧುರ ಬಾಂಧವ್ಯ ಇದೆಯಾ? ನೋಡಿ, ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ 100% ಸುಂಕ ಹೇರಿದ್ರು. ಯುರೋಪಿಯನ್ ಯೂನಿಯನ್ ಕೂಡ 100% ಸುಂಕ ಭಾರತದ ಮೇಲೆ ಹೇರಬೇಕೆಂದು ಅಪ್ಪಣೆ ಕೊಡ್ತಿದ್ದಾರೆ. ಗಲ್ಫ್ ಹೀಗಲ್ಲ. ಅಲ್ಲಿ ಪ್ರಾಮಾಣಿಕವಾಗಿ ದುಡಿದವರಿಗೆ ಉತ್ತಮ ಬದುಕು ಸಿಕ್ಕಿದ್ದು ಖಂಡಿತ ಸತ್ಯ. ಅಮೆರಿಕನೋ ಇಸ್ರೇಲೋ ದಾಳಿಯನ್ನು ಹೇಗೆಯೇ ಮಾಡಲಿ, ಕತರ್ ಪ್ರಕ್ಷುಬ್ಧಗೊಳ್ಳುವುದಂತೂ ಖಂಡಿತ ಖಚಿತ. ಕತರ್ ಏನೋ ಹೇಳ್ತಾ ಇದೆ, ಯಾರು ದಾಳಿ ಮಾಡಿದರೂ ಹೆದರ್ಬೇಕಾಗಿಲ್ಲ, ಇಲ್ಲಿನ ಜನರ ಸುರಕ್ಷೆಯನ್ನು ನಾವೇ ಮಾಡಿಕೊಳ್ಳುತ್ತೇವೆ ಎಂದು. ಆದರೆ ಯುದ್ಧದ ನಡುವೆ ಕತರ್ ಸಿಕ್ಕಿ ಬಿದ್ರೆ ಅಲ್ಲಿನ ಪ್ರಜೆಗಳು ಮಾತ್ರವಲ್ಲ, ಅಲ್ಲಿ ದುಡಿದುಣ್ಣುವ ಭಾರತೀಯರ ಸಹಿತ ವಿದೇಶಿಯರು ಉದ್ಯೋಗ ಖಂಡಿತ ಕಳ್ಕೊಳ್ಳುತ್ತಾರೆ. ನೇರವಾಗಿ ಊರಿಗೆ ಬರಬೇಕಾಗುತ್ತೆ. ವಿಶಾಲ ಗಲ್ಫ್ ಕಂಟ್ರಿಗಳಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್, UAE, ಸೌದಿ ಅರೇಬಿಯಾ, ಒಮನ್, ಬಹ್ರೈನ್, ಕುವೈಟ್, ಕತರ್ ಸಹಿತ ಅಲ್ಲಿ ಒಂದು ದುಡಿದು ಕೆಲಸ ಮಾಡುತ್ತಾ ಅಥವಾ ಸ್ವಂತ ಉದ್ಯಮ ಮಾಡಿಕೊಂಡು ಭಾರತದ ಹಲವು ಜನ ತಮ್ಮ ಬದುಕಿನ ವ್ಯವಸ್ಥೆಯನ್ನೇ ಕಟ್ಟಿಕೊಂಡಿದ್ದಾರೆ. ಹೀಗಾಗಿ ಗಲ್ಫ್ ಉದ್ವಿಗ್ನಗೊಂಡರೆ, ಅಲ್ಲಿ ಯುದ್ಧಾಗ್ನಿ ಎದ್ದರೆ ನಮ್ಮ ಜನ ಕೆಲಸ ಕಳಕೊಳ್ಳುವ ಭೀತಿ ಖಂಡಿತ ಇದೆ. ಯುದ್ಧ ಕೆದರಿತಂದ್ರೆ ಇವರಿಗೆಲ್ಲ ಕಷ್ಟ ಆಗಿಯೇ ಆಗುತ್ತೆ. ಯಾಕೆಂದರೆ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಇರುವಾಗ ಕೆಲವರನ್ನು ಈ ಗಲ್ಫ್ ಕಂಟ್ರಿಗಳು ಕೈ ಬೀಸಿ ಕರೆದಿವೆ, ಉದ್ಯೋಗ ನೀಡಿದೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಆ ದೇಶಗಳು ಭಾರತೀಯರಿಗೂ ಉದ್ಯೋಗ ನೀಡಿದ ದೇಶಗಳಾಗಿವೆ. ಭಾರತದ ವಿದೇಶ ವ್ಯವಹಾರಗಳ ಸಚಿವಾಲಯ ನೀಡುವ ಲೆಕ್ಕದಲ್ಲಿ 87,51,086 ಮಂದಿ ಈ ಎಲ್ಲ ಗಲ್ಫ್ ಕಂಟ್ರಿಗಳಲ್ಲಿ ದುಡಿತಿದ್ದಾರೆ. ಇಸ್ರೇಲ್ ಹಮಾಸ್ನ ನೆಪದಲ್ಲಿ ಕತರ್ಗೆ ದಾಳಿ ಮಾಡಿದ್ರೆ ಭಾರತದಲ್ಲಿರುವ ಅಲ್ಲಿ ದುಡಿಯುವ ಕುಟುಂಬಗಳ ವ್ಯವಸ್ಥೆಯ ಮೇಲೆ ನಡೆಯಬಹುದಾದ ಅಲ್ಲೋಲ ಕಲ್ಲೋಲ ಕಥೆಗಳು ನಿಮಗೂ ಅರ್ಥ ಆಗುತ್ತೆ ಅಲ್ವಾ? ಈ ಕುರಿತು ಹೆಚ್ಚು ವಿಸ್ತಾರವಾಗಿ ನಮ್ಮ ನಡುವೆ ಚರ್ಚೆಗಳು ಬೆಳೆದು ಬರಬೇಕು. ಅಮೆರಿಕ ಮಾಡಿದ್ದೇ ಸರಿ, ಇಸ್ರೇಲ್ ಮಾಡುವುದೇ ಸರಿ ಎನ್ನುವ ಚರ್ಚೆಗಳಿಗಿಂತ ಇದು ಪ್ರಮುಖವಾಗಬೇಕು. ಅಮೆರಿಕ ಹೇಳುತ್ತಿರುವುದೇನು? ಕತರ್ ಮೇಲೆ ಇಸ್ರೇಲ್ ದಾಳಿ ಮಾಡುತ್ತದೆ ಎಂದು ಮೊದಲೇ ಕತರ್ ಅನ್ನು ನಾವು ಎಚ್ಚರಿಸಿದ್ದೆವು. ಈ ಕುರಿತು ಡೊನಾಲ್ಡ್ ಟ್ರಂಪ್ ಕತರ್ನ ಪ್ರತಿನಿಧಿಗಳಿಗೆ ತಿಳಿಸಲು ತನ್ನ ವಿಶೇಷ ಪ್ರತಿನಿಧಿ ಸ್ಟೀವ್ ವಿಟ್ಕೋಫ್ರಿಗೆ ಸೂಚಿಸಿದ್ದರೆಂದು ವೈಟ್ ಹೌಸ್ ಹೇಳ್ತಾ ಇದೆ. ಕತರ್ ಇದನ್ನು ಒಪ್ಪಿಲ್ಲ, ನಿರಾಕರಿಸಿದೆ. ಅಮೆರಿಕ ಮೊದಲೇ ನಮಗೆ ಹೇಳಿದ್ದೆನ್ನುವುದು ಶುದ್ಧ ಸುಳ್ಳು.
ನಮ್ಮ ರಾಜಧಾನಿ ದೋಹಾದಲ್ಲಿ ಇಸ್ರೇಲ್ ಬಾಂಬ್ ಹಾಕುವ ಸಮಯದಲ್ಲಿ ನಮಗೆ ಫೋನ್ ಕರೆ ಬಂತು. ಅಲ್ಲಿ ಬಾಂಬ್ ಸುರಿಸುವಾಗ ಇತ್ತ ಫೋನ್ ಮಾಡುದಂದ್ರೆ ಇದು ಮೊದಲೇ ತಿಳಿಸಿದಂತೆ ಆಗಿದೆಯಾ, ಮೊದಲೇ ಎಚ್ಚರಿಸುವಂತೆ ಇದೆಯಾ? ಕತರ್ ವಿದೇಶಾಂಗ ವಕ್ತಾರ ಮಾಜಿದ್ ಅನ್ಸಾರಿ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಅಮೆರಿಕ ನಮಗೆ ಮೊದಲೇನು ತಿಳಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಹಾಗೆ ಇಸ್ರೇಲ್ನ ಜನರೇ ಅಮೆರಿಕ ಮತ್ತು ಇಸ್ರೇಲ್ ಆಡಳಿತಗಾರರ ಕಪಟ ನಾಟಕದ ಸುರುಳಿ ಬಿಚ್ಚಿಟ್ಟಿದ್ದಾರೆ. ಗಾಜಾದಲ್ಲಿ ಯುದ್ಧ ವಿರಾಮ ಚರ್ಚೆ ಕೊನೆಯ ಹಂತದಲ್ಲಿರುವಾಗ, ಅದು ಕತರ್ನ ಮಧ್ಯಸ್ಥಿಕೆಯಲ್ಲಿ ಚರ್ಚೆ ನಡೆಯುತ್ತಿರುವಾಗ, ಅದನ್ನು ಹಾಳುಗೆಡುವ ಉದ್ದೇಶದಿಂದ ಇಸ್ರೇಲ್ ಕತರ್ಗೆ ದಾಳಿ ಮಾಡಿತು ಎಂದು ಇಸ್ರೇಲ್ನ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಹಮಾಸ್ನಿಂದ ಒತ್ತೆಯಾಳುಗಳಾಗಿರಿಸಿಕೊಳ್ಳವರ ಸಂಬಂಧಿಕರು ಹೇಳ್ತಾ ಇದ್ದಾರೆ. ಇಸ್ರೇಲ್ ಕತರ್ನ ಮೇಲೆ ದಾಳಿ ಮಾಡುವುದು, ಆ ಕೂಡಲೇ ಕತರ್ ಇನ್ನು ಯಾವುದೇ ಮಾತುಕತೆ ಇಲ್ಲ ಎಂದು ಘೋಷಿಸುವುದು, ಇದೆಲ್ಲ ಆಗಿದೆ. ಆದ್ದರಿಂದ ಇಸ್ರೇಲ್ನ ಜನಸಾಮಾನ್ಯರ ಮಾತುಗಳು ನ್ಯಾಯಪೂರ್ಣವಾದ್ದು ಅನಿಸುತ್ತದೆ. ಈಗ ಭಾರತದ ಇಂದಿನ ಆಡಳಿತಗಾರರು ಇಸ್ರೇಲ್ನೊಂದಿಗೆ ಅತಿ ಪ್ರೀತಿ ತೋರಿಸ್ತಿದ್ದಾರೆ ಎಂಬುದು ಈಗ ದೊಡ್ಡ ಗುಟ್ಟೇನಲ್ಲ. ಒಂದು ಕಾಲದಲ್ಲಿ ನಮಗೆ ಇಸ್ರೇಲ್ನೊಂದಿಗೆ ರಾಜತಾಂತ್ರಿಕ ಸಂಬಂಧವೇ ಇರಲಿಲ್ಲ, ಅದು ಬಿಡಿ ಹೋಗ್ಲಿ, ಹಳೆ ವಿಚಾರ. ಇಸ್ರೇಲ್ನ ವಿತ್ತ ಸಚಿವ ಇತ್ತೀಚೆಗೆ ನಮ್ಮಲ್ಲಿ ಬಂದಾಗ ನಮ್ಮ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ಚರ್ಚಿಸಿ ಹಲವು ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾರೆ. ಇರ್ಲಿ, ಇದು ಆಳುವವರ ರಾಜಕೀಯ. ಆದರೆ ಇದೇ ಇಸ್ರೇಲ್ನ ವಿತ್ತ ಸಚಿವರಿಗೆ ಸ್ಪೇನ್ ದೇಶ ಅಲ್ಲಿಗೆ ಬರದಂತೆ ನಿರ್ಬಂಧ ಹೇರಿದೆ. ವೀಕ್ಷಕರೇ, ಸಾಂದರ್ಭಿಕವಾಗಿ ಇಸ್ರೇಲ್ ಕತರ್ ಮೇಲೆ ದಾಳಿ ನಡೆಸಿರುವುದನ್ನು ವಿಶ್ಲೇಷಿಸುವುದಾದರೆ, ಆ ದಾಳಿಯಲ್ಲಿ ಇಸ್ರೇಲ್ ಎಷ್ಟು ಅಪರಾಧಿನೋ ಅಷ್ಟೇ ಅಮೆರಿಕ ಕೂಡ ಆಗಿದೆ ಎಂಬುದು ಸ್ಪಷ್ಟ ಆಗ್ತಾ ಇದೆ. ಯಾಕೆಂದ್ರೆ ಕತರ್ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದು ಟ್ರಂಪ್ ಹೇಳಿ ಅಥವಾ ಟ್ರಂಪ್ಗೆ ಹೇಳಿ ಏನಿದ್ರು ಇಸ್ರೇಲ್ ಹೇಳ್ತಾ ಇರೋದು ಟ್ರಂಪಿಗೆ ಗೊತ್ತಿದೆ ಕತರ್ನ ಮೇಲೆ ನಾವು ದಾಳಿ ಮಾಡಿದ್ದೇವೆ ಎಂದು ಆಗಿದೆ ಅಂತೆ. ಹಾಗಿದ್ದರೆ ಅಮೆರಿಕಕ್ಕೆ ಗೊತ್ತಿತ್ತು ಕತರ್ ಮೇಲೆ ಇಸ್ರೇಲ್ ದಾಳಿ ಮಾಡುತ್ತಿದೆ. ಆದರೆ ಕೆಲವು ವಿಶ್ಲೇಷಕರು ಇದನ್ನು ಒಪ್ಪುವುದಿಲ್ಲ. ಅವರು ಹೇಳುವುದು ಕತರ್ ಮೇಲೆ ದಾಳಿ ಮಾಡಿದ್ದೆ ಅಮೆರಿಕಕ್ಕೆ ಕತರ್ನಲ್ಲಿ ಸೈನಿಕ ನೆಲೆ ಇದೆ, ಅಲ್ಲಿಂದ ದಾಳಿ ಅಮೆರಿಕ ಮಾಡಿದೆ. ಈ ದಾಳಿಯನ್ನು ತಾನೇ ಮಾಡಿದ್ದೆಂದು ಇಸ್ರೇಲ್ ಒಪ್ಪಿಕೊಳ್ಳುವಂತೆ ಅಮೆರಿಕ ಸೂಚಿಸಿತ್ತು. ಅಮೆರಿಕದ ಸೈನಿಕ ನೆಲೆಗೆ ಇಸ್ರೇಲ್ ಮತ್ತು ಇರಾನ್ಗಳ ನಡುವೆ ಯುದ್ಧ ನಡೆಯುತ್ತಿದ್ದ ವೇಳೆ ಇರಾನ್ ದಾಳಿ ಮಾಡಿತ್ತು. ಅದನ್ನು ಕತರ್ಗೆ ತಿಳಿಸಿಯೇ ನಾವು ಮಾಡಿದ್ದೇವೆ ಎಂದು ಆಗ ಇರಾನ್ ಹೇಳಿಕೊಂಡಿತು. ಹೀಗೆ ಮುಯ್ಯನ್ನು ಅಮೆರಿಕ ತೀರಿಸಿಕೊಂಡಿದ್ದ ಎನ್ನುವ ವಿಚಾರವೂ ಕೂಡ ಇದೆ. ವೀಕ್ಷಕರೇ, ಏನು ಕಾರಣನೋ, ಯಾರಿಂದ ಕತರ್ ಮೇಲೆ ದಾಳಿ ನಡೆಯಿತೋ ಇಂದು ಗಲ್ಫ್ ಕಂಟ್ರಿಗಳಲ್ಲಿ ಬಹಳಷ್ಟು ಭಾರತೀಯರು ದುಡಿಯುತ್ತಿರುವುದಂತೂ ನಮ್ಗೆ ಮುಖ್ಯ ಅಲ್ವಾ, ನಿಜವೂ ಅಲ್ವಾ. ಅವರು ತಮ್ಮ ಉದ್ಯೋಗ, ಬದುಕು, ಕುಟುಂಬದ ಸ್ಟೇಬಿಲಿಟಿಯ ಮೇಲೆ ಈ ಗಲ್ಫ್ ಕಂಟ್ರಿಗಳನ್ನು ಅವಲಂಬಿತರಾಗಿರುವುದು ನಿಜ ಅಲ್ವಾ. ಆದ್ದರಿಂದ ನಮ್ಮ ಆಡಳಿತಗಾರರು ಅವರ ಇಸ್ರೇಲ್ ಮೇಲಿನ ಮಮತೆಯ ನಡುವೆಯೂ ಈ ಅಂಶವನ್ನು ನೆನಪಿಟ್ಟುಕೊಳ್ಳಬೇಕಾಗುತ್ತದೆ ಅಲ್ವೇ ವೀಕ್ಷಕರೇ? ನಿಮ್ಮ ಅಭಿಪ್ರಾಯ ಏನು? ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ. ನಾನು ನಿಮ್ಮ ಅರಪಮಂಚಿ. ಜೈ ಹಿಂದ್.